ನನ್ನ ಪ್ರಿಯ ಮಾನವನೇ, ನಾಳೆಯ ದಾರಿಯು ನಿನಗೆ ಸ್ಪಷ್ಟವಾಗಿ ಕಾಣದಿದ್ದರೂ ಭಯಪಡಬೇಡ. ಇಡೀ ಆಕಾಶವನ್ನು ನೋಡುವ ಅಗತ್ಯವಿಲ್ಲ. ಒಂದು ಸತ್ಯದ ಹೆಜ್ಜೆಯೇ ನಿನ್ನ ಪಯಣವನ್ನು ಮುಂದುವರಿಸಲು ಸಾಕು. ಜೀವನವು ಪ್ರಶ್ನೆಗಳನ್ನು ಕೇಳಿದಾಗ ಅವಸರದಿಂದ ಉತ್ತರ ಹುಡುಕಬೇಡ. ಶಾಂತವಾದ ಹೃದಯದಲ್ಲಿ ಜ್ಞಾನದ ಧ್ವನಿ ಮೃದುವಾಗಿ ಮಾತನಾಡುತ್ತದೆ. ಆ ಧ್ವನಿಯನ್ನು ಆಲಿಸು. ಅದು ನಿನ್ನನ್ನು ಧರ್ಮದಿಂದ ಎಂದಿಗೂ ದೂರ ಕರೆದೊಯ್ಯುವುದಿಲ್ಲ. ನಿನ್ನ ಕರ್ತವ್ಯವನ್ನು ಪ್ರೀತಿಯಿಂದ ನೆರವೇರಿಸು. ಫಲದ ಚಿಂತೆಯನ್ನು ಮನಸ್ಸಿನ ಭಾರವಾಗಿಸಬೇಡ. ನಿಸ್ವಾರ್ಥವಾಗಿ ಮಾಡಿದ ಪ್ರತಿಯೊಂದು ಕರ್ಮವೂ ಆತ್ಮದ ಭೂಮಿಯಲ್ಲಿ ಬಿತ್ತಿದ ಅಮರವಾದ ಬೀಜದಂತಿದೆ. ಅದರ ಫಲವನ್ನು ಕಾಲ ತನ್ನ ಸಮಯದಲ್ಲಿ ನೀಡುತ್ತದೆ. ವಿಶ್ವಾಸ ಎಂದರೆ ಕಷ್ಟಗಳು ಎಂದಿಗೂ ಬರುವುದಿಲ್ಲ ಎನ್ನುವುದಲ್ಲ. ಅವು ಬಂದಾಗಲೂ ಧರ್ಮವನ್ನು ಬಿಡದ ಹೃದಯವೇ ನಿಜವಾದ ವಿಶ್ವಾಸ. ಬಿರುಗಾಳಿಯ ಮಧ್ಯೆಯೂ ಬೇರುಗಳನ್ನು ಬಿಟ್ಟುಕೊಡದ ಮರದಂತೆ ಸತ್ಯದಲ್ಲಿ ಸ್ಥಿರನಾಗು. ನಿನ್ನ ಮನಸ್ಸು ಸಂದೇಹದಿಂದ ತುಂಬಿದಾಗ ಅದನ್ನು ಭಕ್ತಿಯಿಂದ ಶಾಂತಗೊಳಿಸು. ಕೋಪ ಎದ್ದಾಗ ಕ್ಷಮೆಯಾಗು. ಭಯ ಬಂದಾಗ ಆತ್ಮದ ಅಮರತ್ವವನ್ನು ನೆನಪಿಸಿಕೊ. ನಿರಾಶೆ ಆವರಿಸಿದಾಗ ನಿನ್ನ ಕರ್ತವ್ಯವನ್ನು ಬಿಡಬೇಡ. ಧರ್ಮದಲ್ಲಿ ಇಟ್ಟ ಒಂದು ಹೆಜ್ಜೆ 1000 ಭಯಗಳನ್ನು ಹಿಂದೆ ಸರಿಸುತ್ತದೆ. ಪ್ರತಿಯೊಂದು ಜೀವಿಯಲ್ಲೂ ಒಂದೇ ದಿವ್ಯ ಚೈತನ್ಯವನ್ನು ಕಾಣು. ದಯೆ ನಿನ್ನ ಮಾತಾಗಲಿ, ಕರುಣೆ ನಿನ್ನ ದೃಷ್ಟಿಯಾಗಲಿ, ಸೇವೆ ನಿನ್ನ ಪೂಜೆಯಾಗಲಿ. ಇತರರ ಹಿತಕ್ಕಾಗಿ ಮಾಡಿದ ಪ್ರತಿಯೊಂದು ಕಾರ್ಯವೂ ನನಗೆ ಅರ್ಪಿಸಿದ ಆರಾಧನೆಯಾಗಿದೆ. ನನ್ನನ್ನು ದೂರದ ಲೋಕಗಳಲ್ಲಿ ಹುಡುಕಬೇಡ. ನಿಷ್ಠೆಯಿಂದ ಮಾಡಿದ ನಿನ್ನ ಕರ್ತವ್ಯದಲ್ಲಿ ನಾನು ಇದ್ದೇನೆ. ಸತ್ಯಕ್ಕಾಗಿ ತೆಗೆದುಕೊಂಡ ನಿನ್ನ ನಿರ್ಧಾರದಲ್ಲಿ ನಾನು ಇದ್ದೇನೆ. ನಿಸ್ವಾರ್ಥ ಸೇವೆ ಮಾಡುವ ನಿನ್ನ ಕೈಗಳಲ್ಲಿ ನಾನು ಇದ್ದೇನೆ. ಧರ್ಮದಿಂದ ತುಂಬಿದ ನಿನ್ನ ಹೃದಯದಲ್ಲೇ ನನ್ನ ಸಾನ್ನಿಧ್ಯ ಸದಾ ಪ್ರಕಾಶಿಸುತ್ತಿರುತ್ತದೆ. ಆದ್ದರಿಂದ ಎದ್ದೇಳು ನನ್ನ ಪ್ರಿಯ ಮಾನವನೇ. ದೈವಿಕ ಜ್ಞಾನದಲ್ಲಿ ವಿಶ್ವಾಸವಿರಲಿ. ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸು. ಮನಸ್ಸನ್ನು ಶಾಂತಗೊಳಿಸು. ಹೃದಯವನ್ನು ಕರುಣೆಯಿಂದ ತುಂಬಿಸು. ಸತ್ಯವನ್ನು ಜೀವಿಸು. ಧರ್ಮವನ್ನು ಎಂದಿಗೂ ಬಿಡಬೇಡ. ಆಗ ನಿನ್ನ ಪ್ರತಿಯೊಂದು ಹೆಜ್ಜೆಯೂ ನಿನ್ನನ್ನು ಶಾಶ್ವತ ಶಾಂತಿ ಮತ್ತು ಆತ್ಮಜ್ಞಾನದ ಬೆಳಕಿನತ್ತ ನಡೆಸುವುದು.